ಯಾಕೆ ಲಕ್ಷಾಂತರ ಜನರು ಈ ಒಂದು ರಾತ್ರಿ ನಿದ್ದೆ ಮಾಡದೆ ಜಾಗರಣೆ ಮಾಡ್ತಾರೆ? ಇದು ಕೇವಲ ಭಕ್ತಿನ ಅಥವಾ ಇದರ ಹಿಂದೆ ಒಂದು ಮಹಾ ರಹಸ್ಯ ಇದೆಯಾ? ಈ ಒಂದು ರಾತ್ರಿ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಕೇವಲ ಕಥೆ ಮಾತ್ರ ಅಲ್ಲ, ವಿಜ್ಞಾನ ಮಾತ್ರ ಅಲ್ಲ, ಇದು ಒಂದು ಆಂತರಿಕ ಕ್ರಾಂತಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಶಿವರಾತ್ರಿ ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತರಬಹುದು. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಮುದ್ರ ಮಂಥನ ಸಮಯದಲ್ಲಿ ಹಾಲಾಹಲ ಎಂಬ ಭಯಾನಕ ವಿಷ ಹೊರಬರುತ್ತೆ. ಆ ವಿಷ ಲೋಕವನ್ನೇ ನಾಶ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಶಿವನು ಅದನ್ನು ಕುಡಿದ, ಆದರೆ ಅದನ್ನು ತನ್ನ ಹೊಟ್ಟೆ ಒಳಗೆ ಇಳಿಸಲಿಲ್ಲ, ಬದಲಾಗಿ ಗಂಟಲಲ್ಲಿ ಹಿಡಿದುಕೊಳ್ತಾನೆ. ಆದ್ದರಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬರುತ್ತೆ. ಇದರ ಅರ್ಥ ಏನು ಗೊತ್ತಾ? ವಿಷ ಇದು ನಮ್ಮಲ್ಲಿನ ಕೋಪ, ಅಹಂಕಾರ, ನಕಾರಾತ್ಮಕತೆ. ಶಿವ ಜಾಗೃತ ಚೈತನ್ಯ. ಶಿವರಾತ್ರಿ ನಮಗೆ ಕಲಿಸುವುದು ಪ್ರತಿಕ್ರಿಯಿಸಬೇಡ, ಪರಿವರ್ತಿಸು ಅಂತ. ಕೆಲವು ಪರಂಪರೆಯ ಪ್ರಕಾರ ಶಿವ ಈ ದಿನ ಪಾರ್ವತಿಯವರನ್ನು ವಿವಾಹ ಮಾಡಿಕೊಂಡನು ಎಂದು ಹೇಳಲಾಗತ್ತೆ. ಆದರೆ ಇದು ಕೇವಲ ಒಂದು ಕಥೆಯಲ್ಲ, ಇದು ಆಂತರಿಕ ತತ್ವ. ಶಿವ ಅಂದರೆ ಚೈತನ್ಯ, ಶಾಂತಿ, ಜಾಗೃತ ಮನಸ್ಸು. ಶಿವನು ಪ್ರತಿನಿಧಿಸುವುದು ನಮ್ಮೊಳಗಿನ ಶುದ್ಧ ಜಾಗೃತಿಯನ್ನ. ಅದು ನೋಡುತ್ತದೆ, ಆದರೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಪಾರ್ವತಿ ಎಂದರೆ ನಮ್ಮೊಳಗಿನ ಚಲನೆಯ ಶಕ್ತಿ, ಕ್ರಿಯಾತ್ಮಕ ಶಕ್ತಿ, ಸೃಜನಶೀಲತೆ. ಅದು ಭಾವಿಸುತ್ತದೆ, ಕಾರ್ಯನಿರ್ವಹಿಸುತ್ತದೆ, ಸೃಷ್ಟಿಸುತ್ತದೆ. ಶಿವಶಕ್ತಿ ಒಂದಾದಾಗ ಸೃಷ್ಟಿಯ ಆರಂಭವಾಗುತ್ತದೆ. ನಮ್ಮೊಳಗಿನ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಸಮತೋಲನವೇ ಪರಿಪೂರ್ಣತೆ. ಇಲ್ಲಿ ನಮ್ಮೊಳಗಿನ ಪುರುಷ ಸ್ತ್ರೀ ಶಕ್ತಿಗಳು ಅಂದರೆ ಕೇವಲ ಲಿಂಗಕ್ಕೆ ಸಂಬಂಧಪಟ್ಟದ್ದಲ್ಲ. ಪ್ರತಿಯೊಬ್ಬರಲ್ಲೂ ಎರಡೂ ತತ್ವ ಇದೆ. ಅದೇ ಅರ್ಧ ನಾರೇಶ್ವರ ತತ್ವ. ಪುರುಷ ಶಕ್ತಿ ಎಂದರೆ ನಮ್ಮ ಆಲೋಚನಾ ಶಕ್ತಿ, ತರ್ಕ, ದೃಢತೆ, ನಿಯಂತ್ರಣ. ಸ್ತ್ರೀ ಶಕ್ತಿ ಎಂದರೆ ಕರುಣೆ, ಸೃಜನಶೀಲತೆ, ಭಾವನೆ, ಕ್ರಿಯಾಶೀಲತೆ. ಶಿವ ಪಾರ್ವತಿ ವಿವಾಹ ಅಂದರೆ ನಮ್ಮೊಳಗಿನ ಅಸ್ಥಿರತೆ ಮತ್ತು ಸ್ಥಿರತೆಯ ಮದುವೆ. ನೀವು ಧ್ಯಾನ ಮಾಡ್ತೀರಾ, ಆಲೋಚನೆ ಮಾಡ್ತೀರಾ, ಹೊಸತನ್ನ ಕಲಿತಾ ಇದ್ದೀರಾ, ಅದು ಶಿವ. ನೀವು ಕಾರ್ಯನಿರ್ವಹಿಸ್ತೀರಾ, ಕಲಿತದನ್ನ ಕಾರ್ಯರೂಪಕ್ಕೆ ತರ್ತೀರಾ, ಅದು ಶಕ್ತಿ. ಇವೆರಡು ಒಂದಾದಾಗ ನಿಮ್ಮ ಜೀವನದಲ್ಲಿ ಸೃಷ್ಟಿ, ಯಶಸ್ಸು, ಆಂತರಿಕ ಶಾಂತಿ ಆರಂಭವಾಗ್ತದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಾನು ದೊಡ್ಡವನು ಎಂದು ವಾದ ಮಾಡ್ತಾರೆ. ಅಷ್ಟರಲ್ಲಿ ಅನಂತ ಜ್ಯೋತಿಯೊಂದು ಪ್ರತ್ಯಕ್ಷವಾಗತ್ತೆ. ಅದಕ್ಕೆ ಆರಂಭವೂ ಇರುವುದಿಲ್ಲ, ಅಂತ್ಯವೂ ಇರುವುದಿಲ್ಲ. ಅದೇ ಶಿವ. ಅದೇ ಶಿವಲಿಂಗದ ರೂಪ. ಶಿವ ಅಂದರೆ ಒಬ್ಬ ವ್ಯಕ್ತಿಯಲ್ಲ, ಅದು ಅನಂತ ಶಕ್ತಿ. ಈಗ ಮುಖ್ಯ ವಿಷಯ ಕೇಳಿ. ಶಿವರಾತ್ರಿ ಸಾಮಾನ್ಯ ಹಬ್ಬ ಅಲ್ಲ. ಈ ರಾತ್ರಿ ಚಂದ್ರನ ಸ್ಥಾನ, ಗ್ರಹಗಳ ವ್ಯವಸ್ಥೆ, ಮಾನವ ದೇಹದಲ್ಲಿ ಶಕ್ತಿಯನ್ನ ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುವಂತೆ ಮಾಡ್ತದೆ. ಯೋಗಿಗಳು ಸಾವಿರಾರು ವರ್ಷಗಳ ಹಿಂದೆ ಇದನ್ನ ಕಂಡುಹಿಡಿತಾರೆ. ಈ ರಾತ್ರಿ ನೀವು ನೇರವಾಗಿ ಕುಳಿತರೆ ನಿಮ್ಮೊಳಗಿನ ಶಕ್ತಿ ಮೇಲ್ಮುಖವಾಗಿ ಚಲಿಸುತ್ತದೆ. ಹಾಗೆ ಬ್ರಹ್ಮಾಂಡದ ಶಿವ ಶಕ್ತಿಯೊಂದಿಗೆ ಒಂದಾಗುತ್ತದೆ. ನೀವು ಮಲಗಿದರೆ ನಿಮ್ಮಲ್ಲಿನ ಈ ಚೈತನ್ಯ ಶಕ್ತಿಯ ಮೇಲ್ಮುಖ ಸಂಚಾರ ಆಗುವುದಿಲ್ಲ. ಅದಕ್ಕಾಗಿ ಈ ದಿನ ಭಜನೆ, ಧ್ಯಾನ, ಮಂತ್ರಜಪ, ಜಾಗರಣೆ ಮಾಡಬೇಕು. ಇದು ನಿದ್ರೆ ಬಿಡೋ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಮನಸ್ಸನ್ನ ದೃಢಗೊಳಿಸುವ ಕಾರ್ಯಕ್ರಮ. ಉಪವಾಸದಿಂದ ದೇಹ ಹಗುರವಾಗುತ್ತದೆ, ಜೀರ್ಣಕ್ರಿಯೆ ನಿಧಾನವಾಗುತ್ತದೆ,
ಮನಸ್ಸು ಸ್ಪಷ್ಟವಾಗುತ್ತದೆ. ಹಾಗೆ ಇಡೀ ರಾತ್ರಿ ಜಾಗರಣೆ ಮಾಡಲು ಸಹಾಯ ಮಾಡುತ್ತದೆ. ಶಿವರಾತ್ರಿ ಎಂದರೆ ದೇವರೇ ನನಗೆ ಹಣ ಕೊಡು ಅಂತ ಕೇಳೋ ದಿನ ಅಲ್ಲ. ಇದು ನನ್ನ ಅಹಂಕಾರ ನಾಶ ಮಾಡುವಂತ ಕೇಳೋ ದಿನ. ಶಿವ ಅಂದ್ರೆ ಶೂನ್ಯ, ಮೌನ, ಅನಂತ ಚೈತನ್ಯ. ಈ ರಾತ್ರಿ ನಿಮ್ಮ ಹಳೆಯ ಸ್ವಭಾವ ಸಾಯಬೇಕು, ಹೊಸತನ ಹುಟ್ಟಬೇಕು. ಬೆಳಿಗ್ಗೆ ಬೇಗ ಏಳಿ ಸೂರ್ಯನ ದರ್ಶನ ಮಾಡಿ, ಮನೆ ಸ್ವಚ್ಛ ಮಾಡಿ, ಸ್ನಾನ ಮಾಡಿ, ದೀಪ ಹಚ್ಚಿ. ಸಾಧ್ಯವಾದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನೀರು, ಹಾಲು, ತುಪ್ಪ, ಜೇನುತುಪ್ಪ, ಬಿಲ್ವಪತ್ರೆ ಪ್ರತಿಯೊಂದು ಕೂಡ ಪಂಚಭೂತಗಳ ಶುದ್ಧೀಕರಣದ ಸಂಕೇತ. ಈ ದಿನ ಕೆಲವೊಬ್ಬರು ಕೇವಲ ನೀರನ್ನ ಕುಡಿದು ಉಪವಾಸ ಮಾಡ್ತಾರೆ. ಇನ್ನು ಕೆಲವರು ಹಾಲು, ಹಣ್ಣು, ಸಿಹಿಗೆಣಸು, ಅವಲಕ್ಕಿ ಸೇವಿಸುವ ಮೂಲಕ ಉಪವಾಸವನ್ನ ಮಾಡ್ತಾರೆ. ಉಪವಾಸ ಮಾಡುವವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಸದೃಢರಾಗಿರಬೇಕು. ಏಜ್ ಆದವರು, ಹೆಲ್ತ್ ಇಶ್ಯೂ ಇರೋರು, ವೀಕ್ ಆಗಿರೋರು ಉಪವಾಸ ಜಾಗರಣೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ವೈದ್ಯರ ಸಲಹೆ ಪಡ್ಕೊಳ್ಳಿ. ರಾತ್ರಿಯನ್ನ 4 ಪ್ರಕಾರಗಳಲ್ಲಿ ವಿಭಜಿಸಿ. 1. ಮ್ಯಾನಿಫೆಸ್ಟೇಷನ್. ಕುಡಿಯೋ ನೀರನ್ನ ಇಟ್ಕೊಳ್ಳಿ. ನಿಶಿತ ಕಾಲದಲ್ಲಿ ಅಂದ್ರೆ ರಾತ್ರಿ 12 ಗಂಟೆಯಿಂದ 1 ಗಂಟೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಶಿವನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಆಮೇಲೆ 2 ರಿಂದ 3 ನಿಮಿಷ ಸೈಲೆಂಟ್ ಆಗಿ ಕುತ್ಕೊಂಡು ಡೀಪ್ ಬ್ರೀತಿಂಗ್ ಮಾಡಿ. 2ನೇದು ಉಸಿರಿನ ಮೇಲೆ ಗಮನ ಕೊಡಿ. 15 ನಿಮಿಷ ಓಂ ನಮಃ ಶಿವಾಯ ನಾಮ ಜಪ ಮಾಡಿ. ಆಮೇಲೆ ಪಕ್ಕದಲ್ಲಿ ಇಟ್ಟಿರುವ ನೀರನ್ನ ಕುಡಿರಿ. 3. ಶಿವನ ಕಥೆ ಓದಿ. 4. ಭಜನೆ ಕೇಳಿ. ಬೆನ್ನು ನೇರವಾಗಿರಲಿ, ಮಲಗಬೇಡಿ. ಶಿವರಾತ್ರಿ ನಮಗೆ ಕಲಿಸೋದು ನೀವು ನಿಮ್ಮ ಕೋಪ ಅಲ್ಲ, ನೀವು ನಿಮ್ಮ ಭಯ ಅಲ್ಲ, ನೀವು ನಿಮ್ಮ ತಪ್ಪುಗಳೂ ಅಲ್ಲ, ನೀವು ಚೈತನ್ಯ ಅಂದರೆ ಆತ್ಮ. ಈ ದಿನ ಅಹಂಕಾರ ಸಾಯಬೇಕು, ನಿಮ್ಮಲ್ಲಿ ಶಿವ ಹುಟ್ಟಬೇಕು. ಈ ಶಿವರಾತ್ರಿ ಕೇವಲ ಆಚರಣೆಯಲ್ಲ, ಇದು ನಿಮ್ಮೊಳಗಿನ ಪರಿವರ್ತನೆ. ಶಿವ ವಿಷವನ್ನು ಹಿಡಿದರೆ ನೀವು ನಿಮ್ಮ ನೋವನ್ನ, ನಕಾರಾತ್ಮಕತೆಯನ್ನ, ನಿಮ್ಮ ತಪ್ಪನ್ನ ಹಿಡಿದು ಜೀವನದಲ್ಲಿ ಮೂವ್ ಆನ್ ಆಗಬೇಕು. ಈ ರಾತ್ರಿ ನಿಮ್ಮ ಹಳೆಯ ಸ್ವಭಾವವನ್ನ ನಾಶ ಮಾಡಿ ನಿಮ್ಮಲ್ಲಿ ಹೊಸತನವನ್ನ ಹುಟ್ಟುಹಾಕಿ ಬದಲಾಗಿ. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.